ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫಲಿತಾಂಶ ಉತ್ತಮವಾಗಿ ಬರಲಿ ಅನ್ನೋ ಕಾರಣಕ್ಕೆ ವಿನೂತನವಾಗಿ ಅಭಿಯಾನವನ್ನ ನಡೆಸಲಾಗಿರ್ತಕ್ಕಂತಹ ಒಂದು ಬೆಳವಣಿಗೆ. ಸಂಜೆ ಆಗ್ತದ ಹಾಗೆ ವಿದ್ಯಾರ್ಥಿಗಳ ಮನೆ ಬಾಗಿಲನ್ನ ತಹಶೀಲ್ದಾರ್ ಬಡಿತಾರೆ. ಚನ್ನಪಟ್ಟಣ ತಹಶೀಲ್ದಾರ್ ಗಿರೀಶ್ರಿಂದ ವಿನೂತನ ಅಭಿಯಾನ ಕಾರ್ಯವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಬಾರಿ ತಾಲೂಕಿನಲ್ಲಿ 100% ರಿಸಲ್ಟ್ ಬರಬೇಕು ಅನ್ನೋದು ಅವರ ಹಠ. ಹೀಗಾಗಿ ವಿದ್ಯಾರ್ಥಿಗಳ ಮನೆ ಬಾಗಿಲಿಗೆ ಹೋಗ್ತಾರೆ. ಪರೀಕ್ಷೆ ಬಗ್ಗೆ ಅವರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಕ್ಕಳು ಅಭ್ಯಾಸದ ಬಗ್ಗೆ ಪೋಷಕರಿಂದ ಮಾಹಿತಿಯನ್ನು ಕೂಡ ಅವರು ಸಂಗ್ರಹ ಮಾಡ್ತಾ ಇದ್ದಾರೆ. ಮೊಬೈಲ್ ನೀಡದಂತೆ ಮತ್ತು ಪರೀಕ್ಷೆ ವೇಳೆಯಲ್ಲಿ ಒತ್ತಡ ಹೇರದಂತೆ ಅವರನ್ನು ಮಾನಸಿಕ ಖಿನ್ನತೆಗೆ ಒಳಗಾಗದಂತೆ ನೋಡ್ಕೊಳ್ಳಿ ಅಂತ ಪೋಷಕರಿಗೂ ಕೂಡ ತಿಳಿ ಹೇಳೋದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಟಿವಿಯನ್ನು ಪಕ್ಕಕ್ಕಿಡಿ, ಮೊಬೈಲ್ನ ನೋಡೋಕೆ ಹೋಗಬೇಡಿ, ಕೇವಲ ಫೋಕಸ್ ಮಾಡಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಅಂತ ತಹಶೀಲ್ದಾರ್ ಅರಿವು ಮೂಡಿಸ್ತಾ ಇದ್ದಾರೆ. ಅವರ ಇದು ಸರಿ ಬರುತ್ತೆ. ಆದ್ರೆ ನಾವು ಎಲ್ಲೋ ಒಂದು ನಾವೇ ಹೇಳುತ್ತಾ ಇದೀವಿ, ಪೇರೆಂಟ್ಸ್ಗಳೇ ಹೇಳುತ್ತಾ ಇದೀವಿ, ನಾವು ಇನ್ನೊಬ್ಬರದ್ದು ಶಿಸ್ಕಿಂತ ನಾವು ಕೂಡ ಅವ್ರನ್ನ ಸರಿಯಾದ ದಾರಿಗೆ ಹೋಗ್ತಾರೆ. ನಮ್ಮನ್ನು ನೋಡಿ ಅವರು ಆಟಿಟ್ಯೂಡ್ ಆಗ್ತಾ ಇದ್ದಾರೆ. 2024-25 ಸಾಲಲ್ಲಿ ಕೇವಲ 60% ಮಾತ್ರ SS ರಿಸಲ್ಟ್ ಬಂದಿದೆ. ನಾನು ಅದು ಪರಿಶೀಲನೆ ಮಾಡಿದಾಗ ನಂಗೆ ತುಂಬ ಬೇಜಾರಾಯಿತು. ಯಾಕೆಂದರೆ ನಾವು ಬೆಂಗಳೂರಿಗೆ ತುಂಬ ಹತ್ತಿರ ಇದ್ದೀವಿ, ಆದರೆ ಫಲಿತಾಂಶದಲ್ಲಿ ಭಾಳ ಹಿಂದೆ ಇದ್ದೀವಿ ಅಂತ ಒಂದು ಮನಸ್ಥಿತಿ ನನಗಾಯಿತು. ನಾನು ಕಂಡುಕೊಂಡು ಸತ್ಯ ಏನು ಅಂತಂದರೆ, ಜೀವನದಲ್ಲಿ ಶಿಕ್ಷಣ ಬಹಳ ಮುಖ್ಯ. ಅದರಲ್ಲೂ ಕೂಡ 10ನೇ ತರಗತಿ ಅಂತ ಹೇಳ್ತೀವಿ, ಅದು ಮತ್ತು ದ್ವಿತೀಯ PUC, ಸೆಕೆಂಡ್ PUC ಅಂತ ಏನು ಹೇಳ್ತೀವಿ, ಅದಿರ್ಬೋದು, ಭಾಳ ಮುಖ್ಯ ಆಗುತ್ತೆ. ಅದನ್ನು ನಾನು ಒಂದು ಸಲ ಏನು ಯೋಚನೆ ಮಾಡಿದೆ, ಎಲ್ಲ ಸ್ಕೂಲ್ಗಳಿಗೊಂದು ಭೇಟಿ ಕೊಟ್ಬಿಟ್ಟು ಏನಕ್ಕೆ ಈ ಥರ SSLC ರಿಸಲ್ಟ್ ಕಮ್ಮಿ ಬರ್ತಾಯಿದೆ ಅನ್ನೋದನ್ನ ಪರಿಶೀಲನೆ ಮಾಡಿದೆ. ಅವಾಗ ಗೊತ್ತಾಗಿದ್ದು, ಎಲ್ಲ ಟೀಚರ್ಸ್ ಹೇಳಿದ್ದು ಏನು ಅಂತಂದರೆ, ಮಕ್ಕಳು ನಮಗೆ ಸಹಕರಿಸ್ತಿಲ್ಲ, ಮತ್ತು ಇವಾಗ ನಾವು ಅಕ್ಷರವನ್ನು ಕಲಿಸ್ತಾ ಇದ್ದೀವಿ, ಮತ್ತು ಪೋಷಕರು ಕೂಡ ಸರಿ ಮಕ್ಕಳನ್ನ ಶಾಲೆಗೆ ಕಲಿಸ್ತಿಲ್ಲ ಅಂತ ಹೇಳಿದರು. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಎಲ್ಲ ಮುಖ್ಯ ಶಿಕ್ಷಕರನ್ನ ಒಂದು ಸಭೆಯನ್ನು ಕರೆದು ನಾನು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀನಿ. ಪ್ರತಿ ಗುರುವಾರ ನಾನು ಅವರಿಗೆ ಮೀಟಿಂಗ್ ಮಾಡ್ತೀನಿ. ಜೂನಿಂದನೇ ಶುರು ಮಾಡಿದ್ದೀನಿ, ಜೂನ್ 2025ರಿಂದನೇ ಶುರು ಮಾಡಿದ್ದೀನಿ ಮೀಟಿಂಗ್ ಎಲ್ಲ. ಪ್ರತಿ ಮೀಟಿಂಗಲ್ಲೂ ಕೂಡ ಟೆಸ್ಟ್ಗಳು ಏನು